ಅಯ್ಯೋ ಮಾವ, ಯಾಕೆ ಒಳ್ಳೆ ಜಿಂಕೆ ಮರಿ ತರ ಓಡ್ಕೊಂಡ್ ಬರ್ತಿದ್ಯಾ? ಊಟ ಕಟ್ಟೋ ಅಷ್ಟೊತ್ತಿಗೆ ಮನೆ ಬಿಟ್ಟು ಬಂದ್ಬಿಟ್ಟಿದ್ಯಲ್ಲ. ನೀವು ಅಂದ್ರೆ ರಾಧಾಗೆ ಪಂಚಪ್ರಾಣ ಹೀರೋ ಆಗಿದೆ. ರಾಧಾನ ಹೆಸರು ಕೂಡ ನಿನಗೆ ಚೆನ್ನಾಗಿ ಒಪ್ಪುತ್ತೆ. ನೀವೇ ಮೆಚ್ಕೋಬೇಕು. ಇವಳಿಗೆ ದುರ್ಗಿ ಅಥವಾ ಚಾಮುಂಡಿ ಅಂತ ಹೆಸರಿಡಬೇಕಾಗಿತ್ತು ಈ ಜಗಳ ಗಂಟೆಗೆ. ಏನು ನಾನು ಜಗಳ ಗಂಟಿನ? ನಿನ್ನ ನೋಡ್ದೆ. ಸುಮ್ನೆ ರೀ, ಅಮ್ಮವ್ರು ಏನಾದ್ರು ತಿಳ್ಕೊತಾರೆ. ಹಾ, ನೀವೇ ನೋಡಿ ಅಮ್ಮವ್ರೆ ಹ್ಯಾಗ್ ಗೋಳು ಹೊಯ್ಕೋತಾನೆ ಅಂತ. ಮಾವ ಹಸ್ಕೊಂಡಿರ್ತಾನಲ್ಲ ಅಂತ ಕಷ್ಟಪಟ್ಟು ಊಟ ಕಟ್ಕೊಂಡ್ ಬಂದ್ರೆ ಹೀಗ ಆಡೋದು. ಇನ್ಮೇಲೆ ನಿನ್ಗೆ ಊಟನೂ ಇಲ್ಲ ಗೀಟನೂ ಇಲ್ಲ. ಲೈ, ನೀನ್ ಊಟ ಕೊಡ್ತಾರೆ ಬೇಡ, ನೀನೇ ತಿನ್ನು, ದಾರಿ ಬಿಡು. ಇನ್ಮೇಲೆ ನನ್ನ ಕೀಟ್ಲೆ ಮಾಡಲ್ಲ ಅಂತ ಹೇಳೋವರೆಗೂ ದಾರಿ ಬಿಡಲ್ಲ. ಅಮ್ಮವ್ರೆ ನೀವೇ ಹೇಳಿ. ಹೋಗ್ಲಿ ಹೇಳ್ಬಿಡು ಕೃಷ್ಣ. ಅಮ್ಮವ್ರೆ, ನೀವ್ ಹೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ. ಇಲ್ದಿದ್ರ ಇಲ್ದೇ ಇದ್ರೆ ಏನ್ ಮಾಡ್ತಿದ್ದೆ? ಏನು ಮಾಡ್ತಿದ್ನಾ? ನಿನ್ನ ನದಿ ಮಧ್ಯದಲ್ಲಿ ತಗೊಂಡ ಮುಳಿಸ್ಬಿಟ್ಟು ಬರ್ತಿದ್ದೆ. ಲೇ ಚಿನ್ಕುರ್ಳಿ, ನೀನ್ ಯಾವನ ಮದುವೆ ಮಾಡ್ಕೊತಾನ ಗೊತ್ತಿಲ್ಲ, ತಾಳಿ ಕಟ್ತಿದ್ದಂಗೆ ತಮಟೆ ಬಾರ್ ಸರಾಜ್ ಹಾಕ್ಬಿಡ್ತೀಯ ಅವನ್ನ. ಬನ್ನಿ ಅಮ್ಮವ್ರೆ, ಹೋಗಿ ಆ ದೇವಸ್ಥಾನದ ಪೂಜಾರಿ ಹತ್ರ ನಿನ್ ನಕ್ಷತ್ರ ತಿದ್ದಿಸ್ಕೊಂಡು ಬಾ. ಇರ್ಲಿ ಹೋಗು. ಅಯ್ಯೋ ಅಮ್ಮವ್ರೆ, ದೋಣಿ ಹತ್ತಿದನ ಅಭ್ಯಾಸ ಮಾಡ್ಕೋಬೇಕು. ಹತ್ತಿ. ಅಮ್ಮ ಅವ್ರು ಬಂದ್ರು ಅಂತ ಕೋಡ್ ಬಂದ್ಬಿಟ್ಟಿದ್ಯಾ ನಿಂಗೆ? ಮನೆಗ್ ಬಾ, ಅಪ್ಪನ ಹತ್ರ ಹೇಳಿ ಸರಿಯಾಗಿ ಶಾಸ್ತಿ ಮಾಡಿಸ್ತೀನಿ. ಉರ್ಸಂಗಿ, ಮನೆಗೆ ಹೋಗಿ ಮುಸ್ಕಾಕೊಂಡು ಮಲ್ಕೋ. ಊರ್ ತುಂಬಾ ಸುಳ್ಳು ಹೇಳ್ಕೊಂಡು ಬೀದಿ ಬೀದಿ ಅಲಿಬೇಡ. ಅಮ್ಮವ್ರೆ, ನಮ್ಮ ರಾಧನ ಕಿಟ್ಲೆ ಮಾಡಬೇಕು ಅಂದ್ರೆ ನಂಗೆ ತುಂಬಾ ಇಷ್ಟ. ಬಡ ಬಡ ಅಂತ ಮಾತಾಡ್ತಾಳೆ ಹೊರತು ಮನಸ್ಸಿನೊಳಗೆ ಏನು ಇಟ್ಕೊಳ್ಳೋದಿಲ್ಲ. ಬೆಣ್ಣೆ ಅಂತ ಹೃದಯ. ಕೃಷ್ಣ, ಏನ್ ಹಾಗೆ ನೋಡ್ತಿದ್ದೀರಾ? ಅದೇನೋ ಅಮ್ಮವ್ರೆ, ನಿಮ್ಮನ್ನ ಮೊದಲನೇ ಸರಿ ನೋಡ್ದಾಗ್ಲಿಂದ ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ನನ್ನನ್ನು ನೋಡ್ತಿದ್ರೆ ನಾನು ಕಾಲೇಜ್ಗೆ ಹೋದಾಗೆ. ದಡ ಬಂತ ಹಿಡೀರಿ. ಕೃಷ್ಣ, ನಾನು ಕಾಲೇಜ್ಗೆ ಹೋಗ್ತೀನಿ. ನೀವೀಗ ಹೋಗಿ ಸಂಜೆ ಬನ್ನಿ. ಎಲ್ಲಾದ್ರೂ ಉಂಟಾ? ನಿಮ್ ಕಾಲೇಜ್ ಇನ್ನು 1 ಮೈಲ್ ಇದೆ, ಒಬ್ಬರೇ ಹೋಗದ? ನಡಿ ನಡಿ, ನಾನು ಬಿಟ್ಟು ಬರ್ತೀನಿ. ಬೇಡ ಕೃಷ್ಣ, ನಾನೇ ಹೋಗ್ತೀನಿ. ಅಮ್ಮವ್ರೆ, ಅದೆಲ್ಲ ಆಗೋದಿಲ್ಲ, ನೀವ್ ನಡೀರಿ, ಗೊತ್ತಾಯ್ತು. ಕೃಷ್ಣ, ಇದನ್ ಕೊಡಿ, ನಾನು ಹೋಗ್ತೀನಿ. ಬನ್ನಿ ಅಮ್ಮರೆ, ಒಳಗಡೆ ತಂಗ ಬಿಟ್ಟು ಹೋಗ್ತೀನಿ. ಅಯ್ಯೋ ಬೇಡಿ ಕೃಷ್ಣ, ನೀವೇನಾದ್ರೂ ಒಳಗ್ ಬಂದ್ರೆ ಅಂಗರಕ್ಷಕನ ಕರ್ಕೊಂಡ್ ಬಂದಿದ್ಯಾ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ನನ್ಗೆ ಇನ್ಸಲ್ಟ್ ಮಾಡ್ತಾರೆ. ಹಾಗಂದ್ರೆ ಅಮ್ಮವ್ರೆ? ಅಂದ್ರೆ ಅವಮಾನ ಮಾಡ್ತಾರೆ. ದೇವತೆ ಹಂಗಿರೋ ನಿಮ್ಮನ್ನ ಯಾರಾದ್ರೂ ಅವಮಾನ ಮಾಡಿದ್ರೆ ಬೆಂಡೆತ್ ಬಿಡ್ತೀನಿ, ಸುಮ್ನೆ ರೀ. ಏನು ಹಾಕಿ ಕೆಕ್ಕಸ್ಕೊಂಡು ನೋಡ್ತಾ ಇದ್ದೀರಾ? ನಿಮ್ಗೆ ಯಾರಿಗೂ ಅಕ್ಕ ತಂಗಿರು ಯಾರು ಇಲ್ವಾ? ಕಾಲೇಜ್ ಓದಕ್ ಬರ್ತಾವಂತೆ, ಹೋಗ ನೋಡ್ತಾನೆ. ಕೃಷ್ಣ, ಯಾಕಮ್ಮನವ್ರೆ ಕೋಪದಿಂದ ನೋಡ್ತಿದ್ದೀರಾ? ಅವ್ರ ಕಣ್ಗಳು ಸರಿ ಇಲ್ಲ, ನಿಮ್ಗೆ ದೃಷ್ಟಿ ಆಗ್ಬಿಡುತ್ತೆ ಅಂತ ಹೀಗೆ ದಬಾಯಿಸ್ತೆ ಅಷ್ಟೇ. ನಾ ಮಾಡಿತ್ತಪ್ಪ. ಕೃಷ್ಣ, ಈಗ ನೀವು ಹೋಗ್ತೀರಾ ಇಲ್ವೋ? ನಾನು ಹೋಗ್ತೀನಿ ಅಮ್ಮವ್ರೆ. ನೀವು ಯಾವಾಗಲೂ ನಗ್ನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ನೋಡಿ, ನಾ ದೋಣಿ ಹತ್ರ ಕಾಯ್ತಾ ಇರ್ತೀನಿ, ನೀವು ಕಾಲೇಜ್ ಮುಗಿಸ್ಕೊಂಡು ನೆಟ್ಟಿಗೆ ಬಂದ್ಬಿಡಿ. ಇಲ್ಲ, ನಾನು ಇಲ್ಲೇ ಇರಲ್ಲ. ಬೇಡ ಬೇಡ, ನಾನೇ ಬರ್ತೀನಿ. ನೋಡ್ರಮ್ಮ, ನಮ್ಮಮ್ಮವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಕೃಷ್ಣ, ನೀವು ಹೋಗಿ. ಆಯ್ತು ಅಮ್ಮವ್ರೆ. ಲೇ ರುಕ್ಮಿಣಿ, ಎಲ್ಲಿಂದ ಹಿಡ್ಕೊಂಡ್ ಬಂದ್ಯಾ ಇವನ್ನ? ಏನೇ ಕಾಲೇಜ್ ಕಾಂಪೌಂಡ್ ಅವ್ರಿಗೆ ನಿನ್ ಕಂಪ್ನಿ ಇಟ್ಕೊಂಡಿದ್ಯಲ್ಲ, ಕ್ಲಾಸ್ ರೂಮ್ ಅಲ್ಲ ನಿನ್ ಪಕ್ಕನೆ ಕೂರ್ಸ್ಕೋತಿಯೇನೆ? ಹೌದು ಕಣೆ, ನಿಮ್ಮಿಬ್ರು ನೋಡ್ತಾ ನೋಡ್ತಾ ನಾವು ಮಜಾ ತಗೊಳ್ತೀವಿ. ಲೇ, ಯಾಕ್ರೆ ಅವಳನ್ನ ಗೋಳು ಹಿಕ್ಕೋತಿದ್ದೀರಾ? ಅವನು ನೋಡಿದ್ರೆ ಗೊತ್ತಾಗಲ್ವಾ ಅವನೆಷ್ಟು ಇನ್ನೋಸೆಂಟ್ ಅಂತ? ನೀವೇನೇ ಹೇಳ್ರೆ ಐ ಲೈಕ್ ಹಿಮ್. ಹಾಯ್ ರುಕ್ಮಿಣಿ, ಒಳ್ಳೆ ಹೀರೋನೇ ಬಾಡಿಗಾರ್ಡ್ ಆಗಿ ಇಟ್ಕೊಂಡಿದ್ಯಾ. ಇನ್ಮೇಲೆ ನಮ್ ಬೆಳೆ ಏನು ಬೇಲ ಅನ್ಸುತ್ತೆ. ಬನ್ನಿ ಹೋಗೋಣ. ನಾಳೆ ಬೈಲಲ್ಲಿರೋ ಜಮೀನಿಗೆ ಕಂದಾಯ ಕಟ್ಟಕ್ ನಾಳೆ ಕಡೆ ದಿನ ಅಲ್ವಾ? ಅಮೂಲ್ದಾರರು ಜಮಾ ಬಂದಿಗೆ ಬರ್ತಾರೆ ಅಂತ ಜ್ಞಾಪಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಇದೇನಿದು? ಇಬ್ರು ಹೆಚ್ಚು ಕಮ್ಮಿ ಅವಳಿ ಮಕ್ಕಳ ತರ ಅವರಲ್ಲ. ಇವ್ರಿಬ್ರಲ್ಲಿ ಯಾರು ನನ್ನ ಫಾದರ್? ಆಯ್ತಪ್ಪ ಕಟ್ಟನ, ಯಾರ್ ಬೇಡ ಅಂತಾರೆ? ನಿನ್ ಮಾತ್ ಯಾವತ್ತಾದ್ರೂ ನಾನ್ ಬೇಡ ಅಂತಂದಿದ್ದೀನ? ನನಗೂ ಈ ಊರಲ್ಲಿ ಮರ್ಯಾದೆ ಕೊಡಕ್ ಒಬ್ರು ಅವ್ರೆ ಅಂದಂಗ ಆಯ್ತು ಬಿಡು. ಇದೇ ಮೊದಲನೇ ಸತಿ. ಕರೆಕ್ಟ್. ಆ ಕೋಟ್ ಹಾಕಿರೋ ವ್ಯಕ್ತಿ ಹೆಚ್ಚು ಕಮ್ಮಿ ನನ್ನಂಗೆ ಇರೋದ್ರಿಂದ ಅವನೇ ಇರ್ಬೇಕು ನನ್ನ ಫಾದರ್. ಹಲೋ ಸ್ಟೆಪ್ನಿ ಫಾದರ್. ಸ್ಟೆಪ್ನಿ ಫಾದರ್,
ನೀನ್ ಯಾರ್ ಯಾರ ಮಗ? ನಾನ್ ಯಾರು ಅಂತ ಆಮೇಲೆ ಹೇಳ್ತೀನಿ. ನೀವೇ ತಾನೇ ದಿವಾಂಜಿ? ನನ್ನ ಹೆಸರು ರಾಮೇಗೌಡ ಅಂತ. ಈ ಊರಿಗೆ ಚೇರ್ಮನ್ನು. ನಾ ಕುರ್ಚಿ ಮೇಲೆ ಕುಂತಿಲ್ಲ ಅಂತ ನೋಡ್ತಿದ್ಯಾ? ನಾ ಎಲ್ಲೇ ಕೂತ್ರು ಚೇರ್ಮನ್ನೇ. ಯಾಕ್ಲಾ ಹೈವಾನ್, ನಾನೇ ದಿವಾನ್. ಆತರ ನಿನ್ ಕಣ್ಣು ಕಾಣಿಸ್ತಾ ಇಲ್ವಾ? ಓ, ಇಷ್ಟು ವರ್ಷಕ್ಕೆ ಆಫ್ಟರ್ ಸೋ ಮೆನಿ ಇಯರ್ಸ್ ನನ್ನ ಫಾದರ್ ನೋಡೋ ಅದೃಷ್ಟ ನನಗೆ ಬಂತು. ನಾನು ಏನೇ ಮಾಡೋದಿಲ್ಲ ವೆರೈಟಿಯಾಗಿ ಮಾಡೋದು. ದಯವಿಟ್ಟು ತಮ್ಮ ಕೆರಾನ ಕಳಚಿ. ಅಯ್ಯೋಯ್ಯೋ, ಹೋದ ವರ್ಷ ಹಾಸನ್ ಜಾತ್ರೆಲಿ ತಗೊಂಡವ್ ಕಣಪ್ಪ, ಹಳೆ ಕೆರ ಇವು. ಹಳೇದು ಹೊಸದು, ಕೊಳ್ತಿದ್ದು ಮಾಸಿದ್ದು, ಅದು ಯಾವ ವ್ಯತ್ಯಾಸನೂ ನನಗೆ ಗೊತ್ತಿಲ್ಲ. ನಾನೀಗ ಬಂದಿದ್ದೀನಿ. ದಯವಿಟ್ಟು ತಮ್ಮ ಕೆರಾನ ಕಳಚಿ. ಅವ್ರಿಗೆ ಕೆರದಾಗ ಹೊಡಿಯೋ ಅಭ್ಯಾಸ ಇಲ್ಲ ಕಣಪ್ಪ. ಏನಿದ್ರು ಬರೀ ಹೊಡ್ಸ್ಕೊಂಡೆ ಅಭ್ಯಾಸ. ನೋ ನೋ ನೋ, ಓಡಿಯೋಕೆ ಓಡಿಸ್ಕೊಳ್ಳೋಕೆ ನಾನು ಬಂದಿಲ್ಲ. ನಾನು ಏನೇ ಮಾಡೋದಿಲ್ಲ ವೆರೈಟಿಯಾಗಿ ಮಾಡೋದು. ದಯವಿಟ್ಟು ಬಿಚಿ. ಅಯ್ಯೋ, ಬಿದ್ದೆ. ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಎದ್ದೆ. ಹುಟ್ಟಿದ್ರೆ ಇಂತ ಮಗ ಹುಟ್ಬೇಕ್ ಕಣೆ. ಏನ್ ನಯ ವಿನಯ ದಯಾ ದಾಕ್ಷಣ್ಯ. ಇವನ್ ಯಾವಾಗ ಹುಟ್ಟಿಸ್ದೆ? ಅದೇ ನನಗೂ ಗೊತ್ತಿಲ್ಲ, ಸುಮ್ಕಿರ ವಿಚಾರಿಸ್ತೀನಿ. ಅಂದಂಗೆ ನೀನ್ ಯಾರ ಮಗ? ಹೇಳ್ತೀನಿ. ನಿಮಗೆ ಹಣ ಬಲ ಇದೆ, ನನಗೆ ಬುದ್ಧಿ ಬಲ ಇದೆ. ನಿಮಗೆ ಜನಬಲ ಇದೆ, ನನಗೆ ಶಕ್ತಿ ಬಲ ಇದೆ. ಈ 4 ಬಲಗಳು ಒಟ್ಟಾಗಿ ಸೇರಿದ್ರೆ ಮನುಷ್ಯ ಜೀವನದಲ್ಲಿ ಏನು ಬೇಕಾದ್ರೂ ಮಾಡಬಹುದು. ಇನ್ಮೇಲೆ ನಿಮಗೆ ಈ ಕಾಲುಗಳ ಅವಶ್ಯಕತೆನೇ ಇಲ್ಲ. ಕತ್ತರಿಸಾಕ್ಬಿಡ್ತೀಯಾ? ಇಲ್ಲ, ನಿಮ್ಮ ಕಾಲುಗಳು ಓಡಾಡೋ ಜಾಗದಲ್ಲಿ ನನ್ನ ಕಾಲುಗಳು ಓಡಾಡುತ್ತವೆ. ಆಮೇಲೆ ನಿಮಗೆ ಕಣ್ಣುಗಳ ಅವಶ್ಯಕತೆ ಇಲ್ಲ. ಕಿತ್ತಾಕ್ಬಿಡ್ತೀಯಾ? ಇಲ್ಲ, ನಿಮ್ಮ ಕಣ್ಣುಗಳು ನೋಡೋ ಒಳ್ಳೆದನ್ನ ಕೆಟ್ಟದನ್ನ ನನ್ನ ಕಣ್ಣುಗಳು ನೋಡುತ್ತವೆ. ಆಮೇಲೆ ನಿಮ್ಮ ಕೈ ಬೇಡ ಹಾಗೆ ಇರ್ಲಿ. ಯಾಕೆಂದ್ರೆ ಸೈನ್ ಮಾಡ್ಬೇಕಲ್ಲ, ಅದಕ್ಕೆ. ಅಪ್ಪ, ಏನ್ ಮುಳಿಸ್ತೀಯೋ ಏನ್ ಕಿತ್ತಾಕ್ತಿಯೋ ನನ್ಗೊಂದು ಗೊತ್ತಿಲ್ಲ. ಆದ್ರೆ ತಪ್ಪದೆ ಈ ಕಿವಿ ಮಾತ್ರ ಕಿತ್ತಾಕ್ಬಿಡಪ್ಪ. ಯಾಕೆ? ನನ್ನ ಹೆಂಡತಿ ನನ್ ಬೈಯದ್ನ ಇವು ಕೇಳಿಸ್ಕೊಂಡಂಗಿರ್ಲಿ ಅಂತ. ಹಂಗೆ. ಅಬ್ಬಾ, ಇವನ್ ಮೇನ್ ಸ್ವಿಚ್ ಇವನ್ ಹೆಂಡತಿ ಹತ್ರ ಇದೆ ಅಂತ ಈಗ ಗೊತ್ತಾಯ್ತು. ನೀ ಹೇಳಿದ್ನ ನಾನೇನು ಕೇಳಿಸ್ಕೊಳ್ಳೇ ಇಲ್ಲ. ಅಯ್ಯ, ನನ್ ಹಿಸ್ಟ್ರಿನ ಇಂಚಿಂಚು ತಿಳ್ಕೊಂಡಿದ್ಯಲ್ಲ, ಅಷ್ಟಕ್ಕೂ ನೀನ್ ಯಾರಯ್ಯ? ಅಬ್ಬಾ, ಇದೆಂತ ವಿಧಿ ವಿಚಿತ್ರ. ಈ ಸ್ವಂತ ಮಗನ ಯಾರು ಅಂತ ಕೇಳ್ತಾ ಇದ್ಯಾ? ಸ್ವಂತ ಮಗನ? ಎಸ್ ಮೈ ಡಿಯರ್ ಫಾದರ್, ಯು ಸಿ ದಿಸ್ ಈಸ್ ಯುವರ್ ವೈಫ್ ಫೋಟೋ. ನೋಡು ಚಿನ್ನ, ನನ್ನ ಹೆಂಡತಿ ಬಜಾರಿ. ಅವಳ ಬಾಯಿ ಮುಚ್ಚಕ್ ಆಗೋದಿಲ್ಲ. ಈ ವಿಷಯ 4 ಜನಕ್ಕೆ ಗೊತ್ತಾಗಿ ನಮ್ಮ ಮರ್ಯಾದೆ ಹೋಗೋದಕ್ಕಿಂತ ಮುಂಚೆ ನೀನು ನನ್ನಿಂದ ದೂರ ಆಗೋದು ಒಳ್ಳೇದು. ನನ್ನ ಮಗುಗೂ ನಿನ್ಗೂ ಯಾವ ತರದ್ದು ತೊಂದರೆ ಆಗ್ಲಿದ್ದ ಹಾಗೆ 2 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ಅದನ್ನ ತಗೊಂಡು ಸುಖವಾಗಿರು. ಮುಗಿತಾ ನಿನ್ನ ಫ್ಲಾಶ್ ಬ್ಯಾಕು? ಗೊತ್ತಾಯ್ತಾ ನಿನ್ನ ಸ್ಟೆಪ್ನಿ ಯಾರು ಅಂತ? ಮೈ ಡಿಯರ್ ಸ್ಟೆಪ್ನಿ ಫಾದರ್, ಶ್ರೀರಾಮಚಂದ್ರ ವೈದೇಹಿ ವೈದೇಹಿ ಅಂತ ತನ್ನ ಹೆಂಡತಿನ ಕಾಡು ಮೇಡು ಅಲ್ಕೊಂಡು ಹುಡುಕ್ತಾಗೆ ನಾನು ನನ್ನ ಸ್ಟೆಪ್ನಿ ಫಾದರ್ಗೋಸ್ಕರ 5 ಸ್ಟಾರ್ ಹೋಟ್ಲಿಂದ ಹಿಡಿದು ಚಿತ್ರಾನ್ನ ಹೋಟ್ಲವರೆಗೂ ಹುಡುಕ್ತೆ. ನೀ ಇಲ್ಲಿ ಸಿಕ್ಕರೆ. ಅಂದ್ರೆ ನೀನು ನನ್ನ ಸ್ವಂತ ಮಗನ? ಡೌಟ್ ಆಗಿದ್ರೆ ಬ್ಲಡ್ ಗ್ರೂಪ್ ಚೆಕ್ ಮಾಡ್ಸೋಣ. ಬೇಡ ಬೇಡ ದಿವಾನಪ್ಪ, ಇದೇ ನಿನ್ ಕತೆ ತಿರ್ಗಾ ಮುರ್ಗಾ ತಿರಿಕೊಂಡ್ಬಿಡ್ತಲ್ಲ. ಇನ್ನೂ ಆಗಿಲ್ಲ ಗೌಡ್ರೆ. ನಾನು ಬಂದಿರದೆ ತಿರ್ಗಾ ಮುರ್ಗಾ ಮಾಡಕ್ಕೆ. ಅಂದ್ರೆ ಅಪ್ಪನ ಆಸ್ತಿ ಮಕ್ಳಿಗೆ ಸೇರ್ಬೇಕು ತಾನೆ. ನೀನ್ ಎಷ್ಟು ಬೇಗ ನಿನ್ನ ಆಸ್ತಿ ನನ್ನ ಹೆಸರು ಬರ್ಕೊಡ್ತೀಯಾ ಅಷ್ಟು ಬೇಗ ಈ ಊರು ಬಿಟ್ಟು ಹೋಗ್ತೀನಿ. ಓಕೆ? ಹೋಗಲೋ ನಿನ್ ಮನೆ ಯಾಕುಟ್ಟೋಗ. ನಿನಗ್ ಸರ್ಕಲ್ನಾಗ ಸಾವು ಬರ. ನಿನ್ನಂತ ಎಷ್ಟ್ ಜನಕ್ಕೆ ಮಕ್ಕಕ್ ಬಣ್ಣ ಬಳದ್ಬಿಟ್ಟು ತಕದಿಮಿ ತೈ ತೈ ಅಂತ ಕುಣಿಸಿದೀನಿ ಗೊತ್ತಾ? ನಂತವನೇ ಆಗ್ಲಿ ಆ ತಕ್ಕಟ್ಟಾಗ ಬರ್ತೀಯಾ? ಮೈ ಡಿಯರ್ ಫಾದರ್, ನಿನ್ನ ತಲೆಯಲ್ಲಿ ಜೇಡಿ ಮಣ್ಣು ತುಂಬಿಕೊಂಡು ಆತ್ರ ಪಡ್ತಾ ಇದ್ಯಾ. ಆದ್ರೆ ನಂದು ಕಂಪ್ಯೂಟರ್ ಬ್ರೈನು ಆತ್ರ ಪಡಲ್ಲ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋದೇ ನನ್ನ ತತ್ವ. ನೀನ್ ಟಸ್ಸು ಪುಸ್ಸು ಅಂತ ಇಂಗ್ಲಿಷ್ ಮಾತಾಡ್ಬಿಟ್ರೆ ನಾನೇನ್ ಕೇರ್ ಮಾಡಕ್ಕಿಲ್ಲ ಕಣ್ಲಾ. ನಾನೇನಾರ ಇಂಗ್ಲಿಷ್ ಶುರು ಮಾಡ್ಬಿಟ್ರೆ ಬ್ರಿಟಿಷ್ನವ್ರು ಇಂಡಿಯಾ ಬಿಟ್ಟು ಓಡೋದಂಗೆ ನೀನ್ ಓಡೋಗ್ತಾ ಇರ್ಬೇಕು ನನ್ನ ಮಗನೇ. ಅಷ್ಟಾದ್ರೂ ಒಪ್ಕೊಂಡಿಯಲ್ಲ. ಥ್ಯಾಂಕ್ ಯು ಮೈ ಡಿಯರ್ ಫಾದರ್. ಜೀವನದಲ್ಲಿ ನಾನೇನೇ ಮಾಡೋದಿಲ್ಲ ವೆರೈಟಿಯಾಗಿ ಮಾಡೋದು. ನನ್ನ ತಲೆಯಲ್ಲಿರೋ ಒಂದೊಂದು ಮನೆಯಾಳ ಐಡಿಯಾಗಳನ್ನ ಬಿಡ್ತೀನಿ. ನಿನ್ನ ಆಸ್ತಿ ನನ್ನ ಹೆಸರು ಬರ್ಕೊಡ ಮಾಡ್ತೀನಿ. ಸದ್ಯಕ್ಕೆ ಇಲ್ಲಿಂದ ಹೋಗ್ತೀನಿ, ಬರ್ತೀನಿ. ಓಹೋ, ಬಂದ್ಯಾ ಸೂರ್ಪಣಕಿ? ನೋಡು, ಇದೇ ಬೇಡ ಅನ್ನೋದು. ನಿನ್ನ ನೋಡ್ಬೇಕು ಮಾತಾಡ್ಬೇಕು ಅಂತ ನಾನು ಅಷ್ಟು ಆಸೆಯಿಂದ ಬಂದ್ರೆ ಶೂರ್ಪಣಕಿ ಅಂತೀಯಲ್ಲ. ನೀನು ಕೋಪ ಮಾಡ್ಕೊಳ್ಳೋದಿಲ್ವಲ್ಲ ರಾಧಾ? ನಿನ್ನ ಗೇಲಿ ಮಾಡದೆ ಇದ್ರೆ ನನಗೆ ತಿಂದನ್ನ ಅರ್ಗದೇ ಇಲ್ಲ. ನಿನ್ನ ಗೇಲಿ ಮಾಡಕ್ಕೆ ನಾನೇನ ಸಿಕ್ಕಿರೋದು? ಬೇರೆಯವ್ರನ್ನ ಗೇಲಿ ಮಾಡಿದ್ರೆ ನನ್ನ ಗೋಲಿ ಆಡ್ಬಿಡ್ತಾರೆ. ಅಮ್ಮ ಅವ್ರು ಬಂದಿದ್ದು ನನ್ ಕೈಗೆ ಸಿಗಲ್ಲ ಅಂತೀಯ. ಹೌದು, ಏನಿವತ್ತು ದೋಣಿನೇ ಕಟ್ಟಿಲ್ಲ? ಇವತ್ತು ಭಾನುವಾರ ಅಮ್ಮ ಅವ್ರ ಕಾಲೇಜ್ಗೆ ರಜಾ, ಅದಕ್ಕೆ ದೋಣಿ ಹಗ್ಗ ಕಿತ್ತೋಗಿತ್ತು, ಎಣಿತಾ ಇದ್ದೀನಿ. ಮಾವ, ನಾನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏಯ್, ಸ್ವಲ್ಪ ಏನು, ಎಷ್ಟು ಬೇಕಾದ್ರೂ ಮಾತಾಡು. ಇದ್ಯಾಕೆ ಒಳ್ಳೆ ಮದುವೆ ಹೆಣ್ಣಂತರ ನಾಚ್ಕೋತಿದ್ಯಲ್ಲ? ಅದು ಮತ್ತೆ ಅದು ರಾಧಾ, ಅವಳು ನಮ್ಮ ತಾಯಕ ಅಲ್ವಾ? ಹೌದು ಮಾವ. ಅದ್ಯಾಕೆ ಕಳ್ತಾ ಓಡ್ತಿದ್ದಾಳೆ?
ತಾಯಕ ತಾಯಕ ಎಂತ ಕೆಲಸ ಮಾಡ್ತಿದ್ದೆ ನೀನು? ನನ್ನ ಯಾಕೆ ಬದುಕಿಸ್ದೆ ಕೃಷ್ಣಣ್ಣ? ನನ್ ಸಾಯ್ಬೇಕು ಅಂತ ಕರ್ಮ ನಿನ್ಗೇನ್ ಬಂತು? ಇಷ್ಟೆಲ್ಲ ಅವಮಾನ ಆದ ನಂತರ ನಾನು ಯಾಕೆ ಬದುಕಿರ್ಬೇಕು? ನನ್ ಸಾಯ್ಬೇಕು. ತಾಯಕ ಯಾಕೆ ಸಾಯ್ತೀನಿ ಸಾಯ್ತೀನಿ ಅಂತ ಹೇಳ್ತಿದ್ಯಾ? ಅದೇನಾಯ್ತು ಅಂತ ಹೇಳು ಹೇಳು ತಾಯಕ. ಏನಂತ ಹೇಳಿ ಕೃಷ್ಣಣ್ಣ? ನನ್ನ ರಾತ್ರಿ ತಾಯಕ ತಾಯಕ ಏನೋ ಇಂಟ ರಾಮೇಗೌಡ್ರು ತೋಟದ ಮೋಟ್ರು ಕೆಟ್ಟೋಗಿತ್ತಲ್ಲ, ಅದೀಗ ರಿಪೇರಿ ಆಗೈತೆ. ಅವ್ರ ತೋಟದ ಮನೆಯಲ್ಲಿ ಎಲ್ರಿಗೂ ಸೀರೆ ಕುಪ್ಸ ಕೊಡ್ತಾವ್ರೆ. ಏನು ಸೀರೆ ಕುಪ್ಸ ಕೊಡ್ತಾರ? ನಿನ್ ಗಂಡ ತಿಮ್ರಾಯನು ಅಲ್ಲೇ ಅವನೇ ಹೇಳ್ಕಸ್ದ, ಬಿರ್ನೋಗ್ ತಗೋ. ದಿನ ಸೋಪ್ನ ಮಾಡ್ಕೊಂಡ್ ಬರೋರು ಮಾತ್ರ ನೀವು, ನಿಮ್ ಕಾಲು ಹೊತ್ತಂದ್ ಮಾತ್ರ ನಾನು. ಕ್ವಾಪ ಮಾಡ್ಕೊಂಡು ಈಚೆಗೆ ಬುಟಿಯ ಕಾಣ್ಲ. ಬುದ್ಧಿ, ಅಲ್ಲಿ ಅದ್ಯಾಕಮ್ಮ ಅಲ್ಲಿ ನಿಂತಿದೆ ಈ ಬೊಮ್ಮೆ ಒಳಕ? ನನ್ ಗಂಡ ಎಲ್ಲಿ? ನಿನ್ ಗಂಡ ನನ್ ಜೇಬ್ನಾಗಂತೂ ಇಲ್ಲ. ಲೈ ನಿನ್ ಜೇಬ್ನಾಗ ನೋಡ್ಲಾ? ನನ್ ಜೋಬು ಇಲ್ಲ ಗೌಡ್ರೆ. ಕೇಳದ ನಿನ್ ಗಂಡ ಏನ್ ಕಡ್ಡಿ ಪೆಟ್ಟಿಗೆಯ ಸಿಗರೇಟ್ ಕಸ್ಕೊತಾ ಇದ್ದಾಗ ಜೇಬು ಮಡಿಕೊಳಕ್ಕೆ? ಮತ್ತೆ ಬರೇಳಿದ್ರು ಅಂತ ಎಂತ ಹೇಳ್ದ? ಬರೇಳಿದ್ದು ಎಂತ ಅಲ್ಲ, ನಮ್ ಗೌಡ್ರು. ಯಾಕೆ ಯಾಕೆ ಏನು ಅಂತ ಕೇಳ್ತಿದೆಯಲ್ಲ, ಎಂತ ಹೇಳಿಲ್ವಾ? ಕೆಲ್ಸ ಜಾಸ್ತಿ ಇರ್ತದೆ, ಎಲ್ರಿಗೂ ಸೀರೆ ಕುಪ್ಸ ಕೊಡ್ತೀನಿ ಅಂತ ಹೇಳ್ದೆ, ಎಲ್ರಿಗೂ ಕೊಟ್ ಕಳಿಸ್ದೆ, ನೀನು ಒಬ್ಳೆ ಬಾಕಿ ಉಳ್ಕೊಂಡಿದ್ದು. ಇನ್ನು ಎಲ್ಲ ನೋಡ್ತಿದ್ದೆ, ಬಂದವಳಲ್ಲ ಅವಳು ಕೊಡ್ಲೆ ಸೀರಿಯ ತಕೊಳ್ಳಿ. ಬರ್ತೀನಿ ಬುದ್ಧಿ. ಅಲ್ಲ ಇದೇ ನಂಗೆ ಹೊಂಟ್ಬಿಟ್ಟಲ್ಲ. ನಾನು ನಿನ್ನ ಈ ಹಳೆ ಸೀರೆ ನೋಡಿ ನೋಡಿ ಸಾಕಾಗ್ಬಿಟ್ಟದೆ. ಈಗ ನಾನು ಕೊಟ್ಟಿರೋ ಸೀರೆ ಉಟ್ಕೊಂಡು ಹಂಗೆ ಒಂದ್ಸರಿ ನಂಗೂ ತೋರಿಸ್ಬಿಡು, ಉಟ್ಕೋ. ನಿನ್ ಮುಂದೆ ಉಟ್ಕೊಳಕ್ ನಾಚ್ಕದ ಒಳಕಲ್ಲ ಅತ್ತ ತಿರಿಕಳ್ಳ. ಹೋಗು ಒಳಕ್ ಹೋಗಿ ಉಟ್ಕೋ. ನಾನ್ ನೋಡಿಕಿಲ್ಲ, ಹೋಗು. ನನ್ನಂತ ರಸಿಕರು ಅನುಭವಿಸ್ಲಿ ಅಂತಾನೆ ಇರೋ ಈ ಸುಂದರವಾದ ಅಂಗಾಂಗಗಳನ್ನ ಯಾಕೆ ಮುಚ್ಚತಿ? ಗೌಡ್ರೆ, ನಿಮ್ ತಮ್ಮಯ್ಯ ಅಂತೀನಿ, ನನ್ ಬಾಳ ಹಾಳ್ ಮಾಡ್ಬೇಡಿ, ದಯವಿಟ್ಟು ಕೊಟ್ಬಿಡಿ ಗೌಡ್ರೆ. ಇದು ರೇಟ್ ಎಷ್ಟು ಗೊತ್ತಾ? ಸುಮ್ಕೆ ಕೊಡಕ್ ನಂಗೆ ಸುಮ್ಕೆ ಬರ್ತದ? ನನ್ ಸಿಸ್ಟಮ್ ಏನು ಗೊತ್ತಾ? ಗಾಣ ಹಾಕದು ಮೀನ್ ಯಾರ ತಪ್ಪಿಬಿಟ್ಟದಲ್ಲಪ್ಪ. ಏನ್ ಮಾಡೋದು? ಲೈರ್ ಭದ್ರ ಬರ ಇಲ್ಲಿ, ಬರ ಇಲ್ಲಿ. ಹೋಗ್ಲಾ ಹೋಗ್ಲಾ? ಏನ್ ಗೌಡ್ರೆ ಇದ್ಕಿದಂಗೆ ಹೇಳ್ ಕಳ್ಸಿರಂತೆ? ಯಾವ ಬಾಯ್ನಾಗಿ ಒಳ್ಳಿ ನಿಂಗೆ ಹಿಂಗ ಆಗಬಾರ್ದಾಗಿತ್ತು. ಈಗ ನಂಗೆ ಏನಾಗೈತ್ ಗೌಡ್ರೆ? ಈ ಊರಿಗೆ ನಾನು ಯಾರು, ನನ್ನ ಕಿಮ್ಮತ್ತೇನು? ತ್ರೇತಾಯುಗದ ಶ್ರೀರಾಮಚಂದ್ರನು ಒಂದೇ, ಕಲಿಯುಗದ ಈ ರಾಮೇಗೌಡನು ಒಂದೇ. ನನ್ನ ಹೆಂಡ್ರು ಬಿಟ್ಟು ಮಿಕ್ಕವ್ರೆಲ್ಲ ನಂಗೆ ಸ್ವಾದರಕ್ಕೆ ಸಮಾನ. ಇದನ್ನೇ ನಿಜ ಅಂತೀಯೋ ಸುಳ್ಳು ಅಂತೀಯೋ? ನಿಜ ಗೌಡ್ರೆ. ಅಂತ ಅದ್ರಲ್ಲಿ ನನ್ ಗಂಡ ನಂಗೆ ಸುಖ ಕೊಡ್ತಾ ಇಲ್ಲ, ನೀವೇ ನಂಗೆ ಸುಖ ಕೊಡ್ಬೇಕು, ನನ್ ಮಡಿಕೋಬೇಕು, ನನಗ್ ಬದುಕು ಕೊಡ್ಬೇಕು ಅಂತ ಕೇಳ್ಕೊಂಬರೋ ಹೆಂಗಸ್ಗೆ ಏನು ಮಾಡ್ತೀಯ ಹೇಳು ಮತ್ತೆ? ಯಾರ್ ಗೌಡ್ರೆ ಬಂದಿದ್ದು? ಇನ್ಯಾರು? ನಿನ್ನ ಹೆಂಡ್ರು. ನನ್ನ ಹೆಂಡ್ರ? ನಾನ್ ಸುಳ್ಳು ಹೇಳಿ ಇನ್ಯಾವ ನರ್ಕಕ್ಕೆ ಹೋಗ್ಲಪ್ಪ. ನನ್ನ ಮಗ, ಆ ದರಿದ್ರನ ಮಗ ಈರ್ಭದ್ರನ ಮೇಲೆ ಆಣೆ, ನಾ ಹೇಳ್ತಾ ಇರೋದಲ್ಲ ಸತ್ಯ. ಏನ ನೋಡ್ತಾ ನಿಂತಿದೆ, ಕರ್ಕೊಂಡೋಗಿ ತೋರಿಸ್ಲ ಅವನ ಹೆಂಡತಿ ಅವಸ್ಥೆಯ, ಅವನೇ ಮಾಡ್ಲಿ ಮುಂದ್ಕೊಂದ್ ವ್ಯವಸ್ಥೆಯ. ಹೋಗ್ ನೋಡಗಪ್ಪ, ನಡಿ. ಎಲ್ಲ ಇವಳ ಆ ಗೌಡನ್ ಮಾತ್ ನಂಬಿ ನನ್ ಗಂಡ ನನ್ನ ಸಿಕ್ಕಾಪಟ್ಟೆ ಹೊಡೆದ್ರು. ನನ್ ಕೆಟ್ಟಿಲ್ಲ ಅಂತ ಎಷ್ಟು ಹೇಳಿದ್ರು ಅವ್ರು ನಂಬ್ಲಿಲ್ಲ. ಅವ್ರು ನನ್ ಮೇಲೆ ಸೀಮೆಣ್ಣೆ ಸುರಿದು ಸುಡಾಕ್ ಬಂದ್ರು. ಅವ್ರು ಸುಟ್ಟು ಅವ್ರಿಗೆ ಜೈಲ್ಗೆ ಹೋಗ್ಬೇಕು ಅಂತ ನಾನೇ ಆತ್ಮಹತ್ಯೆ ಮಾಡ್ಕೊಳಕ್ ಬಂದೆ. ಆ ರಾಮೇಗೌಡ ಅಂಥ ಚಂಡಾಲನ? ತಾಯಕ, ನೀನ್ ಯೋಚನೆ ಮಾಡ್ಬೇಡ.
ನಾನು ನಿನಗೆ ನ್ಯಾಯ ದೊರಕಿಸ್ಕೊಡ್ತೀನಿ. ಬೇಡ ಕೃಷ್ಣಣ್ಣ, ಬೇಡ. ಈ ತಬ್ಲಿಗೆ ನೀನ್ ನ್ಯಾಯ ದೊರಕಿಸ್ಕೊಡಕ್ ಹೋಗಿ ನಿನ್ ಜೀವಕ್ಕೆ ಅಪಾಯ ತಂದ್ಕೊಂಬೇಡ ಕೃಷ್ಣಣ್ಣ. ಆ ರಾಮೇಗೌಡನ ಬುದ್ಧಿ ಕಲಿಸ್ತೆ ಹೋದ್ರೆ ಇನ್ನು ಎಷ್ಟು ಜನ ಹೆಂಗಸರನ್ನ ಸಾಯಿಸ್ತಾನೋ ಏನೋ. ನೋಡು, ನೀನೇನು ಹೆದರ್ಕೋಬೇಡ, ಬಾ ನನ್ ಜೊತೆ. ಅದಾ ನೀನ್ ಹೋಗಿ ಆ ತಿಮ್ರಾಯನ ವೆಂಕಟನ್ನು ಪಂಚಾಯತಿ ಕಟ್ಟ ಕರ್ಕೊಂಬಾ. ಸರಿ ಮಾವ. ಬಾ ತಾಯಿ.